ನಮಸ್ಕಾರ ಸ್ನೇಹಿತರೆ, ನ್ಯೂಸ್.ಕಾಮ್ಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್. ಸ್ನೇಹಿತರೆ, ದಿಲೀಪ್ ರಾಜ್ ಕನ್ನಡ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ಇಂಥ ದಿಲೀಪ್ ರಾಜ್ ಜೀವನದ ಹಾದಿ ಹೇಗಿತ್ತು, ಇನ್ನು ಇವರು ಜೀವನದಲ್ಲಿ ಅನುಭವಿಸಿದಂತಹ ನೋವು, ನಲಿವುಗಳು, ಇನ್ನು ದಿಲೀಪ್ ರಾಜ್ ರವರ ಕೊನೆ ಆಸೆ ಏನು, ಇನ್ನು ಪತ್ನಿ, ಮಕ್ಕಳು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. 1978 ಸೆಪ್ಟೆಂಬರ್ 2ನೇ ತಾರೀಕು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಚಿಕ್ಕದಿನಿಂದಲೇ ತಂದೆಯನ್ನ ಕಳೆದುಕೊಂಡಂತಹ ಇವರು ಅಮ್ಮ, ಅಣ್ಣ ಮತ್ತು ಅಕ್ಕಂದಿರ ಆಸರೆಯಲ್ಲಿ ಬೆಳೆದರು. ಇವರದ್ದು ವೀರಶೈವ ಲಿಂಗಾಯತ ಸಮುದಾಯ. ಇನ್ನು ಡಿಗ್ರಿಯಲ್ಲಿ ಡ್ಯಾನ್ಸರ್ ಆಗಿ ಮಿಂಚಿದಂತಹ ದಿಲೀಪ್ ರಾಜ್ ಧಾರಾವಾಹಿಗಳಲ್ಲಿ ಸಿಕ್ಕಿತು ಮೊದಲ ಚಾನ್ಸ್. ಇನ್ನು ದಿಲೀಪ್ ರಾಜ್ ಡಿಗ್ರಿ ಓದಿದ್ದು ಬೆಂಗಳೂರಿನ ಜಯನಗರದ SSMRV ಕಾಲೇಜಿನಲ್ಲಿ. ಇನ್ನು ಕಾಲೇಜು ದಿನಗಳಲ್ಲಿ ತುಂಬಾ ತರಲೆ ಮಾಡ್ತಿದ್ದಂತಹ ದಿಲೀಪ್ ರಾಜ್ ಇವರು ಒಳ್ಳೆ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿದ್ರು. ಇನ್ನು ಕಲ್ಚರಲ್ ಫೆಸ್ಟಿವಲ್ಗಳಿಗೆ ಡ್ಯಾನ್ಸ್ ಕಲಿಸಿಕೊಡ್ತಿದ್ದಂತಹ ಇವರು. ಹೀಗಿರುವಾಗಲೇ ಫ್ರೆಂಡ್ಸ್, ದಿಲೀಪ್ ರಾಜ್ ಅವರ ಫ್ರೆಂಡ್ ಒಬ್ಬರು ಒಂದು ನಾಟಕವನ್ನ ರೆಡಿ ಮಾಡಿದ್ರು. ಈ ನಾಟಕದಲ್ಲಿ ಲೀಡ್ ರೋಲ್ ಮಾಡ್ತಿದ್ದವನಿಗೆ ಜ್ವರ ಬಂದು ಮಾಡಲ್ಲ ಅಂದ್ಬಿಟ್ಟ. ಆಗ ತಾನು ಆ ಪಾತ್ರ ಮಾಡ್ತೀನಿ ಅಂತ ಮುಂದೆ ಬಂದು ದಿಲೀಪ್ ರಾಜ್ 3rd ಬೆಸ್ಟ್ ಆಕ್ಟರ್ ಪ್ರಶಸ್ತಿಯನ್ನ ಗೆದ್ದಿದ್ರು. ಇನ್ನು ಇದರ ಬೆನ್ನಲ್ಲೇ ಆಕ್ಟಿಂಗ್ ಕಡೆ ಗಮನ ಹರಿಸೋಣ ಅಂತ ಹೇಳಿ ರಂಗಭೂಮಿಯನ್ನ ಪ್ರವೇಶಿಸಿದಂತಹ ಇವರು ಅಲ್ಲಿಂದ ಕಂಬದ ಮನೆ ಟೆಲಿಫಿಲಂನಲ್ಲಿ ನಟಿಸುವ ಅವಕಾಶ ಸಿಕ್ತು. ಇದಕ್ಕೆ 500 ರೂಪಾಯಿ ಸಂಭಾವನೆ ಸಿಕ್ತು. ಬಳಿಕ ಜನನಿ ಧಾರಾವಾಹಿಯಲ್ಲಿ ಭಾರತಿ ವಿಷ್ಣುವರ್ಧನ್ ಮೊಮ್ಮಗನ ಪಾತ್ರದಲ್ಲಿ ನಟಿಸಿದ್ರು. ಇನ್ನು ಸ್ನೇಹಿತರೆ, ದಿಲೀಪ್ ರಾಜ್ ಒಳ್ಳೆ ಕ್ರಿಕೆಟರ್ ಕೂಡ ಆಗಿದ್ರು. ಕಾಲೇಜಿನಲ್ಲಿ ಕ್ರಿಕೆಟ್ ಟೀಮ್ನಲ್ಲೂ ಕೂಡ ಇದ್ರು. ಇನ್ನು ಕಾಲೇಜಿನಲ್ಲಿ ಪ್ರೀತಿ, ಬಳಿಕ ಮದುವೆ, ಡ್ಯಾನ್ಸ್, ಆಕ್ಟಿಂಗ್ ಅಂತ ಬಿಸಿಯಾದಂತಹ ದಿಲೀಪ್ ರಾಜ್ರನ್ನ ಇನ್ನು ಕಾಲೇಜಿನಲ್ಲಿ ಜೂನಿಯರ್ ಒಬ್ಬರು ಇವರನ್ನ ಇಷ್ಟಪಟ್ಟರು. ಹೆಸರು ಶ್ರೀವಿದ್ಯಾ. ಈ ವಿಚಾರ ದಿಲೀಪ್ ರಾಜ್ ರವರಿಗೆ ತಿಳಿದಿದ್ದು ಅವರ ಫ್ರೆಂಡ್ಸ್ಗಳ ಮೂಲಕ. ಇನ್ನು ಇವರ ಪ್ರೀತಿ ಗೊತ್ತಾದಂತಹ ಬಳಿಕ ಈ ಜೋಡಿಗಳು ಡಿಗ್ರಿ ಮುಗಿಸಿ 2-3 ವರ್ಷದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಇನ್ನು ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು ಜನಿಸಿದ್ದು. ಇನ್ನು ಸಿನಿಮಾ ಆಫರ್, ಸೀರಿಯಲ್ಗೆ ಬಾಯ್ ಬಾಯ್. ಕಷ್ಟದ ಜೀವನ ಕೈ ಬಿಡಲಿಲ್ಲ. ಶ್ರೀವಿದ್ಯಾ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಂತಹ ದಿಲೀಪ್ ರಾಜ್ಗೆ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಪಾತ್ರ 1ರ ಆಫರ್ ಬಂತು. ಇನ್ನು ಈ ಸಿನಿಮಾಗೆ ಹೀರೋ ಫೈನಲ್ ಆಗಿರಲಿಲ್ಲ. ಆದರೆ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದಂತಹ ದಿಲೀಪ್ ರಾಜ್ರನ್ನ ನೋಡಿ ಕೆಲ ಮಾಧ್ಯಮಗಳು ಇವರೇ ಹೀರೋ ಅಂತ ವರದಿ ಮಾಡಿದ್ವು. ಇನ್ನು ಕೊನೆಗೂ ಹೀರೋ ಪಾತ್ರನೇ ಸಿಕ್ತು. ಇನ್ನು 2005ರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಹಿಟ್ ಆಗಲಿಲ್ಲ. ಅದೇ ವರ್ಷ ನನ್ನ ಲವ್ ಮಾಡ್ತೀಯ ಸಿನಿಮಾದಲ್ಲೂ ನಟಿಸಿದ್ರು. ಅದು ಕೂಡ ಫ್ಲಾಪ್ ಆಯಿತು. ಇನ್ನಷ್ಟು ಸಿನಿಮಾ ಆಫರ್ಗಳು ಬರಬಹುದು ಅಂತ ಹೇಳಿ ಸೀರಿಯಲ್ಗಳಿಗೆ ಬ್ರೇಕ್ ಹಾಕಿದ್ರು ದಿಲೀಪ್ ರಾಜ್. ಆದರೆ ಸಿನಿಮಾದಿಂದ ಯಾವುದೇ ಆಫರ್ ಬರಲಿಲ್ಲ. 2 ವರ್ಷ ಸಂಭಾವನೆಯೇ ಇಲ್ಲದಂತೆ ಆಯಿತು. ಈ ಟೈಮ್ನಲ್ಲಿ ಸ್ನೇಹಿತರ ಬ್ರ್ಯಾಂಡೆಡ್ ವಾಚ್ ಸೆಂಟ್ಗಳಲ್ಲಿ ಮಾರುವ ಕೆಲಸಕ್ಕೆ ಕೈ ಹಾಕಿದ್ರು. ಪತ್ನಿ ಕೂಡ ಕ್ಲಿನಿಕ್ನಲ್ಲಿ ಕೆಲಸ ಮಾಡಿ ಮನೆಯ ಖರ್ಚು ವೆಚ್ಚಗಳನ್ನ ನೋಡಿಕೊಂಡರು. ಇನ್ನು ಧಾರಾವಾಹಿ ಜೀವನಕ್ಕೆ ವಾಪಸ್. ಮಿಲನ ಸಕ್ಸಸ್ ಬದಲಾಗಲಿಲ್ಲ. ಇನ್ನು ದಿಲೀಪ್ ರಾಜ್ ರವರು ಲಕ್ ಸಿನಿಮಾ ಆಫರ್ ಸಿಗುತ್ತೆ ಅಂತ ಕಾದು ಸುಸ್ತಾದಂತಹ ಇವರು ಮತ್ತೆ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡಿದ್ರು. ಹೀಗಿರುವಾಗಲೇ ಮಿಲನ ಸಿನಿಮಾದಲ್ಲಿ ವಿಲನ್ ಪಾತ್ರ ಸಿಕ್ತು. ಇನ್ನು 2007ರಲ್ಲಿ ತೆರೆ ಕಂಡ ಈ ಚಿತ್ರ ಹಿಟ್ ಆಯಿತು. ದಿಲೀಪ್ ರಾಜ್ಗೂ ಒಳ್ಳೆ ಹೆಸರು ಬಂತು. ಅದೃಷ್ಟ ಬದಲಾಯಿತು ಅಂದುಕೊಂಡರು. ಆದರೆ ಏನೂ ಬದಲಾಗಲಿಲ್ಲ. ಇನ್ನು ಧಾರಾವಾಹಿಗಳ ಆಳ ಅಗಲ ತಿಳಿಯೋದಕ್ಕೆ ದಿಲೀಪ್ ರಾಜ್ 2007ರಿಂದ ಶುರು ಮಾಡಿದ್ರು. ಇನ್ನು ಪ್ರಸಿದ್ಧ ಸೀರಿಯಲ್ಗಳಾದಂತಹ ನಿರ್ಮಾಪಕರಾದರು. ಇನ್ನು ಟ್ಯಾಲೆಂಟ್ ಇದ್ರೂ ಸರಿಯಾದ ಅವಕಾಶಗಳು ಸಿಗದ ದಿಲೀಪ್ ರಾಜ್ಗೆ ಸೀರಿಯಲ್ಗಳು ಹೇಗೆ ವರ್ಕ್ ಆಗುತ್ತವೆ ಅನ್ನೋದನ್ನ ತಿಳಿಯಬೇಕು ಅನ್ನುವಂಥ ಒಂದು ಆಸೆ. ಇನ್ನು 2014-15ರಲ್ಲಿ ಕಲರ್ಸ್ ಕನ್ನಡ ಸೇರಿ ಧಾರಾವಾಹಿ ಪ್ರೊಡಕ್ಷನ್ ಹೆಡ್ ಆದ್ರು. ನಂತರ DR ಕ್ರಿಯೇಷನ್ ಎಂಬ ತಮ್ಮದೇ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರು. ಈ ಬ್ಯಾನರ್ನಲ್ಲಿ ಮೊದಲಿಗೆ ಜಸ್ಟ್ ಮಾತ್ನಲ್ಲಿ ಧಾರಾವಾಹಿ ನಿರ್ಮಾಣ ಮಾಡಿದ್ರು. ನಂತರ ಮಜಾ ಭಾರತ ಒಂದಷ್ಟು ಎಪಿಸೋಡ್ಗಳನ್ನು ಡೈರೆಕ್ಟ್ ಮಾಡಿ ಪ್ರೊಡಕ್ಷನ್ ಮಾಡಿದ್ರು. ನಂತರ ವಿದ್ಯಾವಿನಾಯಕ, ಪಾರು, ಹಿಟ್ಲರ್, ಕಲ್ಯಾಣ, ಬ್ರಹ್ಮಗಂಟು, ವಧು, ನಾನಿನ್ನ ಬಿಡಲಾರೆ, ಕೃಷ್ಣ, ರುಕ್ಕು ಮುಂತಾದ ಪ್ರಸಿದ್ಧ ಧಾರಾವಾಹಿಗಳನ್ನು ನಿರ್ಮಾಣ ಮಾಡಿದ್ರು. ಇನ್ನು ಸ್ನೇಹಿತರೆ, 2026ರಲ್ಲಿ ಇವರ ನಿಧನದ ಮುಂಚೆ
ಮುನ್ಸೂಚನೆ ಸಿಕ್ಕರೂ ನೆಗ್ಲೆಕ್ಟ್. ಎಂತಹ ದಿಲೀಪ್ ರಾಜ್. 2026 ಮೇ 13ರಂದು ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಇವರಿಗೆ ಸುಮಾರು 48 ವರ್ಷ ವಯಸ್ಸಾಗಿತ್ತು. ಫಿಟ್ ಅಂಡ್ ಫೈನ್ ಆಗಿದ್ದಂತಹ ಇವರು ಸಣ್ಣ ವಯಸ್ಸಲ್ಲೇ ಪ್ರಾಣ ಕಳೆದುಕೊಂಡಿದ್ದು ಹೇಗೆ ಗೊತ್ತಾ? ಇನ್ನು ಹಲವರು ಶಾಕ್ ಆದರೂ ಒಂದು ರೀತಿ ಪುನೀತ್ ರಾಜ್ಕುಮಾರ್ ರನ್ನ ನೆನಪಿಸುವಂತಹ ಒಂದು ಘಟನೆ ಇದಾಗಿತ್ತು. ಇನ್ನು ಪ್ರತಿನಿತ್ಯ ಕೂಡ ಜಿಮ್ಗೆ ಹೋಗಿದ್ದಂತಹ ದಿಲೀಪ್ ರಾಜ್ಗೆ ಯಾವುದೇ ದುರಭ್ಯಾಸ ಇರಲಿಲ್ಲ. ಒಂದು ವಾರದಿಂದ ಆಸಿಡಿಟಿ ಅಂತ ಹೇಳಿದ್ರು, ಆದರೆ ಡಾಕ್ಟರ್ ಬಳಿ ಹೋಗಿರಲಿಲ್ಲ. ಮೇ 13ರಂದು ಫುಲ್ ಬಾಡಿ ಚೆಕಪ್ ಮಾಡಿಸಿಕೊಳ್ಳಬೇಕು ಅಂದುಕೊಂಡಿದ್ದಂತಹ ಇವರು, ಆದರೆ ಮೇ 12ರ ರಾತ್ರಿಯೇ ಕೈ ಜುಮ್ ಅಂದಿದೆ, ಸುಸ್ತಾಗ್ತಿದೆ, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಮಾತ್ರೆ ತಗೊಂಡಂತಹ ಮನೆಯಲ್ಲೇ ಮಲಗಿದ್ರು. ಮರುದಿನ ಬೆಳಗ್ಗೆ ಜಾವ 5:30 ಸುಮಾರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಉಸಿರೇ ನಿಂತು ಹೋಗಿದೆ. ಇನ್ನು ದಿಲೀಪ್ ರಾಜ್ ರವರ ಕೊನೆ ಆಸೆ ಬಗ್ಗೆ ಹೇಳೋದೇನು ಗೊತ್ತಾ? ಈ ಹಿಂದೆ ಒಂದು ಸಂದರ್ಶನ ಒಂದರಲ್ಲಿ ಮಾತನಾಡುವಾಗ 50 ವರ್ಷಕ್ಕೆ ಪ್ರೊಡಕ್ಷನ್ ಕೆಲಸದಿಂದ ರಿಟೈರ್ಡ್ ಆಗಿ ಮತ್ತೆ ಆಕ್ಟಿಂಗ್ ನಲ್ಲಿ ಮುಂದುವರಿಯೋ ಪ್ಲಾನ್ ಇದೆ ಅಂದಿದ್ರು. ಈ ಇಳಿ ವಯಸ್ಸಿನಲ್ಲಿ ಕುಟುಂಬದ ಜೊತೆ ರಾಮನಗರದಲ್ಲಿ ಕಟ್ಟಿಸಿರೋ ತೊಟ್ಟಿ ಮನೆಯಲ್ಲಿ ವಾಸವಿರಬೇಕು ಅಂದುಕೊಂಡಿದ್ರು. ಅಲ್ಲದೆ ನನ್ನ ಆಸ್ತಿಯನ್ನ ಭಾರತೀಯ ಸೇನೆ ಅಥವಾ ಇಸ್ರೋಗೆ ಬರೆದು ಕೊಡಬೇಕು ಪತ್ನಿಯ ಆಸೆ ಅಂತಾನು ಹೇಳಿಕೊಂಡಿದ್ರು. ಇನ್ನು ಹೆಂಡತಿ ಮಕ್ಕಳು ಏನು ಮಾಡ್ತಾರೆ? ದಿಲೀಪ್ ರಾಜ್ ರವರ ಪ್ರಾಜೆಕ್ಟ್ಗಳಿಗೆ ಸಾಥ್ ಕೊಡ್ತಾರಾ? ಇನ್ನ ಪತ್ನಿ ಶ್ರೀವಿದ್ಯಾ ಕೂಡ ನಿರ್ಮಾಪಕಿಯಾಗಿದ್ದಾರೆ. ದೊಡ್ಡ ಮಗಳು ಅತಿಥಿ BCom ಮುಗಿಸಿ ಕೆಲಸದಲ್ಲಿದ್ದಾರೆ. ಚಿಕ್ಕ ಮಗಳು ಧೃತಿ ಇನ್ನೂ ಓದುತ್ತಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ದಿಲೀಪ್ ರಾಜ್ ರವರ ರಿಯಲ್ ಲೈಫ್ ಸ್ಟೋರಿ ಇದಾಗಿತ್ತು. ಹಾಗಾದ್ರೆ ಸ್ನೇಹಿತರೆ, ಈ ವರದಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.